ಎನ್ಐಎ ಅಧಿಕಾರಿಗಳ ಅತಿ ದೊಡ್ಡ ಕಾರ್ಯಾಚರಣೆ ರಾಜ್ಯಾದ್ಯಂತ ಆಗಿತ್ತು. ಶಂಕಿತ ಉಗ್ರರ ಬಂಧನ ಕೂಡ ಆಗಿತ್ತು. ಕಾರಣ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಕಾರಣಕ್ಕೆ ಸ್ಲೀಪರ್ ಸೆಲ್ ಆಗಿದೆಯಾ ಕರ್ನಾಟಕ ಅನ್ನುವಂತ ಅನುಮಾನ. ಕರಾವಳಿ ಮಲೆನಾಡಾಯಿತು. ಈಗ ಐಸಿಸ್ ಬಳ್ಳಾರಿ ಮಾಡೆಲ್ ರಿಪಬ್ಲಿಕ್ ಆಡಾದಲ್ಲಿ ಶಂಕಿತ ಉಗ್ರರ ಹಿಂದಿನ ಭಯಾನಕ ಸತ್ಯವನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಬಂಧಿತ ಸುಲೇಮಾನ್ ಅಲಿಯಾಸ್ ಮಿನಾಜ್ ಹಾಗೂ ಸಮೀರ್ ಯಾರು ಅನ್ನುವಂತ ಪ್ರಶ್ನೆ. ಬಳ್ಳಾರಿಯಲ್ಲಿ ಇದ್ಕೊಂಡೆ ಉಗ್ರ ಕೃತ್ಯದಲ್ಲಿ ತೊಡಗಿದ್ದ ಹೇಗೆ ಗೊತ್ತಾ? ಎನ್ಐಎ ದಾಳಿ ಬಳಿಕ ಉಗ್ರ ಸಂಚಿನ ಭಯಾನಕ ರಹಸ್ಯ ಬಹಿರಂಗಗೊಂಡಿದೆ. ಎನ್ಐಎ ಅಧಿಕಾರಿಗಳ ಅತಿ ದೊಡ್ಡ ಕಾರ್ಯಾಚರಣೆ ಆಗಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯಾಗಿತ್ತು. ಅದು ಕೂಡ ಬಳ್ಳಾರಿಯಲ್ಲಿ ಎರಡೆರಡು ಬಾರಿ ಒಂದೇ ತಿಂಗಳಲ್ಲಿ. ಕಾರಣ ವಿಧ್ವಂಸಕ ಕೃತ್ಯಗಳಿಗೆ ಬಳ್ಳಾರಿಯಲ್ಲಿ ಶಂಕಿತ ಉಗ್ರರು ಸ್ಕೆಚ್ ರೂಪಿಸಿದ್ರು ಅನ್ನುವಂತ ವಿಚಾರ. ಇದರ ಖಚಿತ ಮಾಹಿತಿಯ ಮೇರೆಗೆ ದಾಳಿಯಾಗಿತ್ತು. ಕೆಲ ಶಂಕಿತ ಉಗ್ರರ ಬಂಧನ ಕೂಡ ಆಗಿತ್ತು. ಅವರ ಹಿನ್ನೆಲೆಯ ಬಗ್ಗೆ ಜೊತೆಗೆ ವಿಧ್ವಂಸಕ ಕೃತ್ಯಗಳಿಗೆ ಯಾವ ರೀತಿ ಸಂಚು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಆನ ನಿಮ್ಮ ಮುಂದೆ ಇಡ್ತಾ ಇದೆ. ಬಂಧಿತ ಸೈಯದ್ ಸಮೀರ್ ನೇತೃತ್ವದಲ್ಲೇ ಹೋರಾಟ ಆಗಿತ್ತಂತೆ ಈ ಹಿಂದೆ. ಗಮನಿಸಬೇಕಾಗಿರುವಂತಹ ವಿಚಾರ, ಬಂಧಿತ ಸುಲೇಮಾನ್ ಅಲಿಯಾಸ್ ಮಿನಾಜ್ ಹಾಗೂ ಸಮೀರ್ ಯಾರು ಅನ್ನುವಂತಹ ಪ್ರಶ್ನೆಗೆ ಅವರ ಹಿನ್ನೆಲೆಯನ್ನ ಕೆದಕಿರುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಕರ್ನಾಟಕ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ಆಗಾಗ ದಾಳಿ ಮಾಡ್ತಾ ಇರ್ತಾರೆ, ಅವರಿಗೆ ಖಚಿತ ಮಾಹಿತಿ ಇರುತ್ತೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಕರ್ನಾಟಕ ಸ್ಲೀಪರ್ ಸೆಲ್ ಆಗ್ತಾ ಇದೆ ಅನ್ನುವಂತ ಅನುಮಾನ, ಅದರ ಬೆನ್ನಿಗೆ ಎನ್ಐಎ ಅಧಿಕಾರಿಗಳ ಅತಿ ದೊಡ್ಡ ಕಾರ್ಯಾಚರಣೆ ರಾಜ್ಯದಲ್ಲಾಯಿತು. ಇಬ್ಬರು ಬಂಧಿತ ಶಂಕಿತ ಉಗ್ರರ ಹಿನ್ನೆಲೆಯ ಬಗ್ಗೆ ಏನ್ ಇನ್ಸೈಡ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ಸುನಿಲ್? ಶ್ರುತಿ, ಎನ್ಐಎ ಅಧಿಕಾರಿಗಳು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯನ್ನು ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ದಾಳಿ ತುಂಬಾನೇ ಪ್ರಮುಖವಾಗಿರುವಂಥದ್ದು. ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಈವರೆಗೂ ಕೂಡ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾಗಿತ್ತು. ಆದರೆ ಇದೀಗ ಬಳ್ಳಾರಿಯಲ್ಲೂ ಕೂಡ ಈ ರೀತಿ ಉಗ್ರ ಚಟುವಟಿಕೆಗಳು ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಶಾಕ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಎನ್ಐಎ ಅಧಿಕಾರಿಗಳು ಹೇಳುವಂಥ ಒಂದು ಮಾಹಿತಿ ಪ್ರಕಾರ ಬಳ್ಳಾರಿ ಅನ್ನುವಂಥದ್ದು ಅವರ ಒಂದು ರೇಡಾರ್ನಲ್ಲೇ ಇರಲಿಲ್ಲ. ಸಡನ್ ಆಗಿ ಬಳ್ಳಾರಿಯಲ್ಲಿ ಈ ರೀತಿ ಒಂದು ಆಕ್ಟಿವಿಟೀಸ್ಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಖಚಿತವಾದಂಥ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಂಥ ಸಂದರ್ಭದಲ್ಲಿ ಈ ಸಮೀರ್ ಮತ್ತು ಮಿನಾಜ್ ಇವರಿಬ್ಬರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಅದರಲ್ಲಿ ಮಿನಾಜ್ ಏನಿದ್ದಾನೆ ಈತ ಎಂಟೈರ್ ಈ ಒಂದು ISIS ಬಳ್ಳಾರಿ ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈತ ಯುವಕರನ್ನ ಈ ICCಗೆ ರಿಕ್ರೂಟ್ ಮಾಡಿಕೊಳ್ಳುವಂಥದ್ದು ಸೇರಿದಂತೆ ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಕೊಂಡಿದ್ದ. ಜೊತೆಗೆ ಸ್ಫೋಟಕಗಳನ್ನು ತಯಾರು ಮಾಡೋದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಇವರು ಸೇರಿದಂತೆ ಒಟ್ಟು 5 ಜನರನ್ನ ಕರ್ನಾಟಕದಿಂದ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂಥದ್ದು. ಇವರನ್ನ ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾತ್ರವಲ್ಲ 7 ದಿನಗಳ ಕಾಲ ಅವ್ರನ್ನ ಎನ್ಐಎ ಕಸ್ಟಡಿಗೆ ನೀಡಿ ಎನ್ಐಎ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಲಿದೆ. ಜೊತೆಗೆ ಇವರು ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿಗಳನ್ನು ಎನ್ಐಎ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಶ್ರುತಿ. ಓಕೆ ಸುನೀಲ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳ ರೆಡಾರ್ನಲ್ಲೇ ಇರಲಿಲ್ಲ ಬಳ್ಳಾರಿ ಜಿಲ್ಲೆ. ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿತ್ತಂತೆ. ಇದೆಲ್ಲದರ ಮಧ್ಯೆ ಸೈಲೆಂಟ್ ಆಗಿ ಬಳ್ಳಾರಿಯಲ್ಲಿ ಉಗ್ರ ಸಂಚು ರೂಪುಗೊಂಡಿದ್ದರ ಬಗ್ಗೆ ಖಚಿತ ಮಾಹಿತಿ ಸಿಗುತ್ತೆ ಎನ್ಐಎ ಅಧಿಕಾರಿಗಳಿಗೆ. ಡಿಸೆಂಬರ್ 2ರಂದು ನಕಲಿ ನೋಟು ಜಪ್ತಿ ಬೆನ್ನಲ್ಲೇ ಎನ್ಐಎ ಅಲರ್ಟ್ ಆಗುತ್ತೆ. ಬಳಿಕ ಬಳ್ಳಾರಿ ಆಗು ಹೋಗುಗಳ ಬಗ್ಗೆ ಎನ್ಐಎ ಅಧಿಕಾರಿಗಳ ಸ್ಪೆಷಲ್ ಟೀಮ್ ನಿಗಾ ಇಟ್ಟಿರುತ್ತೆ. ಆಗ ಮೊಹಮ್ಮದ್ ಸುಲೇಮಾನ್ ಅಲಿಯಾಸ್ ಮಿನಾಜ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳು. ಎಲ್ಲ ಮಾಹಿತಿಗಳ ಕ್ರೋಢೀಕರಣದ ಬಳಿಕ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಿನಾಜ್ ಈತನ ಜೊತೆ ಸಂಪರ್ಕದಲ್ಲಿದ್ದ ಸಮೀರ್, ಆತನ ಬಂಧನ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಮಾಹಿತಿ ಕೊಡ್ತಾ ಇದ್ರು ನೇರ ಸಂಪರ್ಕದಲ್ಲಿ.
ಸುನೀಲ್, ಈಗ ಬಂಧಿತ ಶಂಕಿತ ಉಗ್ರರ ಹಿನ್ನೆಲೆಯ ಬಗ್ಗೆ, ಯಾವ ರೀತಿ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪುಗೊಂಡಿತ್ತು, ಯಾವ ರೀತಿ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ತು, ಹೇಗೆ ಕಾರ್ಯಾಚರಣೆ ಆಗಿತ್ತು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುನೀಲ್. ಎಸ್ ಶ್ರುತಿ, ಬಂಧಿತರಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂತಹ ಮಿನಾಜ್ ಏನಿದ್ದಾನೆ, ಈತ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿದೆ. ಮತ್ತೊಂದು ಕಡೆಯಲ್ಲಿ ಈತನ ಜೊತೆಗೆ ಅರೆಸ್ಟ್ ಆಗಿರುವಂತಹ ಮತ್ತೊಬ್ಬ ಯುವಕ, ಆತನಿಗೆ ಕೇವಲ 20 ವರ್ಷ, ಈತ ಖಾಸಗಿ ಕಾಲೇಜೊಂದರಲ್ಲಿ 3ನೇ ಸೆಮಿಸ್ಟರ್ BCA ವ್ಯಾಸಂಗ ಮಾಡ್ತಿದ್ದ ಅನ್ನುವಂಥದ್ದು ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಇವರಿಬ್ಬರು ಜೊತೆಗೆ ಇನ್ನೂ 3 ಜನ ಬೆಂಗಳೂರಿನಲ್ಲೂ ಕೂಡ ಅರೆಸ್ಟ್ ಆಗಿದ್ರು, ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ. ಇದರಲ್ಲಿ 2 ಬಳ್ಳಾರಿ ಮೂಲದವರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಒಟ್ಟಾರೆ ಈ ಬಂಧಿತರಾಗಿರುವಂತಹ 5ರಲ್ಲಿ 4 ಜನರು ಕೂಡ ಬಳ್ಳಾರಿ ಮೂಲದವರು. ಬಳ್ಳಾರಿಯಲ್ಲೇ ಇವರೆಲ್ಲರಿಗೂ ಕೂಡ ಮೈಂಡ್ ವಾಶ್ ಮಾಡಿ ICCಗೆ ಸೇರೋದಕ್ಕೆ ಪ್ರಚೋದನೆಯನ್ನು ನೀಡಲಾಗಿತ್ತು ಅನ್ನುವಂಥದ್ದು ವಿಚಾರ ಗೊತ್ತಾಗಿರುವಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಇದೇ ಮಿನಾಜ್ ಅನ್ನುವಂಥದ್ದು. ಆ್ಯಂಡ್ ಸ್ಥಳೀಯ ಪೊಲೀಸರಿಗೆ ಬಳ್ಳಾರಿಯಲ್ಲಿ ಈ ಒಂದು ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ನಡೀತಾ ಇರೋದ್ರ ಬಗ್ಗೆ ಕಿಂಚಿತ್ತೂ ಕೂಡ ಮಾಹಿತಿ ಇರಲಿಲ್ಲ. ಯಾವಾಗ NIA ಅಧಿಕಾರಿಗಳು ಮತ್ತು IB ಅಧಿಕಾರಿಗಳಿಗೆ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಈ ಹಿಂದೆ ಅರೆಸ್ಟ್ ಆಗಿರುವಂತಹ ಕೆಲವೊಂದು ಶಂಕಿತ ಉಗ್ರರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ನಡೀತಾ ಇತ್ತು ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿರುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಪರ್ಟಿಕ್ಯುಲರ್ ಆಗಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ, ಅಂದರೆ ಬಾಂಬು ಸ್ಫೋಟ ಈ ರೀತಿಯ ಒಂದು ಕೃತ್ಯಗಳನ್ನು ಎಸಗೋದಕ್ಕೆ ಸ್ಫೋಟಕಕ್ಕೆ ಸಂಬಂಧಪಟ್ಟಂಥ ಕಚ್ಚಾ ವಸ್ತುಗಳನ್ನು ಶೇಖರಣೆ ಮಾಡಿ ಇಟ್ಟಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಈ ಹಿಂದೆ ಶಿವಮೊಗ್ಗದಲ್ಲಿ ನಡೆದಂತಹ ಟ್ರಯಲ್ ಬ್ಲಾಸ್ಟ್ ಮಾದರಿಯಲ್ಲೇ ಬಳ್ಳಾರಿಯಲ್ಲಿ ಅಥವಾ ಬೆಂಗಳೂರು ಹೊರಭಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಈ ಒಂದು ಶಂಕಿತ ಉಗ್ರರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಶ್ರುತಿ, ಓಕೆ, ಈಗ PFI ಸಂಘಟನೆ ಯಾವ ರೀತಿ ಈ ಲಿಂಕ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ NIA ಅಧಿಕಾರಿಗಳು ಅಂತ. ನಮ್ಮ ರಾಜ್ಯದಲ್ಲಿ ಈ ಸಂಘಟನೆ ಬ್ಯಾನ್ ಆದ ಬಳಿಕ ಕೂಡ ಬೇರೆ ಸಂಘಟನೆಯ ಮೂಲಕ ಕಾರ್ಯಾಚರಣೆ ಆಗ್ತಾ ಇತ್ತು ಅನ್ನುವಂತ ವಿಚಾರ ಸುನೀಲ್, ಈ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ? ಎಸ್ ಶ್ರುತಿ, PFI ಬ್ಯಾನ್ ಆದ ಬಳಿಕ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ದಾಳಿ ನಡೆದಿತ್ತು. ಅದರಲ್ಲಿ ಕೆಲವೊಂದು ಕಡೆ NIA ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ್ರು, ಮತ್ತೊಂದು ಕಡೆ ರಾಜ್ಯ ಪೊಲೀಸರು ಕೂಡ ದಾಳಿ ನಡೆಸಿದ್ರು. ಆಗ PFIಗೆ ಸೇರಿದಂತಹ ಬಹುತೇಕ ಪ್ರಮುಖ ಮುಖಂಡರು ಅರೆಸ್ಟ್ ಆಗಿದ್ರು. ಆದರೆ ಇದರಲ್ಲಿ ಮಿಸ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಈಗ NIA ಅಧಿಕಾರಿಗಳಿಂದ ಬಂಧಿತನಾಗಿರುವಂತಹ ಮಿನಾಜ್. ಈತ ಬಳ್ಳಾರಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದ PFIಗೆ ಸಂಬಂಧಪಟ್ಟಂತೆ. ಆ ಒಂದು ರೈಡ್ ಆದ ಬಳಿಕ ಈತ ತಲೆಮರೆಸ್ಕೊಂಡಿದ್ದ. ಅದಾದ ಬಳಿಕ ಒಂದಷ್ಟು ದಿನಗಳ ಬಳಿಕ ಖುದ್ದು ಆತನೇ ಪೊಲೀಸರ ಮುಂದೆ ಹಾಜರಾಗಿದ್ದ. ಆ ಸಂದರ್ಭದಲ್ಲಿ ಪೊಲೀಸರು ಈತನಿಂದ ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಂಡಿದ್ರು. ಆದರೆ ಮುಂದೊಂದು ದಿನ ಈತ ISIS ಜೊತೆ ಸಂಪರ್ಕ ಹೊಂದ್ತಾನೆ ಅನ್ನುವಂಥದ್ದು ಯಾವುದೇ ಒಂದು ಕಲ್ಪನೆ ಪೊಲೀಸರಿಗೂ ಕೂಡ ಇರಲಿಲ್ಲ. PFI ಬ್ಯಾನ್ ಆದ ಬಳಿಕ ಈತ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಟೆರರ್ ಆಕ್ಟಿವಿಟೀಸಲ್ಲಿ ತೊಡಗಿಸಿಕೊಳ್ಳೋದಕ್ಕೋಸ್ಕರ ISIS ಜೊತೆಗೆ ಸಂಪರ್ಕವನ್ನು ಸಾಧಿಸಿದ್ದ. ಒಬ್ಬ ಹ್ಯಾಂಡ್ಲರ್ ಈತನಿಗೆ ಎಲ್ಲ ರೀತಿಯ ಸೂಚನೆಗಳನ್ನು ಕೂಡ ನೀಡಿ ಯಾವ ರೀತಿ ಆಕ್ಟಿವ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಿದ್ದ. ಅದರ ಪ್ರಕಾರ ಮಿನಾಜ್ ಈ ಒಂದು ISISಗೆ ಸಂಬಂಧಪಟ್ಟಂತೆ ಆಕ್ಟಿವ್ ಆಗಿ ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡ್ತಿದ್ದ. ಜೊತೆಗೆ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಈ ಒಂದು ISISಗೆ ಸೇರೋದಕ್ಕೆ ಆತ ಪ್ರಚೋದನೆಯನ್ನು ಕೂಡ ನೀಡಿದ ಅನ್ನುವಂಥದ್ದು ವಿಚಾರ ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಓಕೆ ಸುನೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ NIA ಅಧಿಕಾರಿಗಳು ಬಂಧಿಸಿರುವ ಶಂಕಿತ ಉಗ್ರರು ಮಿನಾಜ್ ಮತ್ತು ಸಮೀರ್ ಇಬ್ಬರ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ರಾಜ್ಯದಲ್ಲಿ PFI ಬ್ಯಾನ್ ಆದ ಬಳಿಕ ಮತ್ತೊಂದು ಸಂಘಟನೆಯ ಮೂಲಕ ಕೆಲಸಗಳಾಗ್ತಾ ಇತ್ತು, ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ರೂಪುಗೊಂಡಿತ್ತು ಅಂತ ಭಯಾನಕ ಸತ್ಯ ಬೆಳಕಿಗೆ ಬಂದಿದೆ. ಈ ಭಯೋತ್ಪಾದಕ ಸಂಘಟನೆ ISIS ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಬಳ್ಳಾರಿಯ ಯುವಕರನ್ನ ISISಗೆ ಸೆಳೆಯುವಂತ ಪ್ರಯತ್ನ ಏನಾದರೂ ಆಗಿತ್ತಾ? ಯಾಕೆ ಅಂತ ಹೇಳಿದ್ರೆ ನವೆಂಬರ್ 22ನೇ ತಾರೀಕು ಖಾಸಗಿ ಕಾಲೇಜ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಅದೇ ಪ್ರತಿಭಟನೆಯಲ್ಲಿ ಇದೇ ಬಂಧಿತ ಸಮೀರ್ ಕೂಡ ಪಾಲ್ಗೊಂಡಿದ್ದ. 20ರ ಯುವಕ ಸೈಯದ್ ಸಮೀರ್ ಬಳ್ಳಾರಿಯ ನಿವಾಸಿ. ISIS ಬಳ್ಳಾರಿ ಮ್ಯಾಡ್ಯೂಲ್ ಮಾಸ್ಟರ್ ಮೈಂಡ್ ಮಿನಾಜ್ನ ಸಹಚರ. ಮಿನಾಜ್ ಅಲಿಯಾಸ್ ಸುಲೈಮಾನ್ ಈತನ ಸಹಚರ ಈ ಸಮೀರ್. ಖಾಸಗಿ ಕಾಲೇಜ್ ಒಂದರಲ್ಲಿ ಸೆಕೆಂಡ್ ಇಯರ್ BCA ಓದ್ತಾ ಇದ್ದಂಥ ವಿದ್ಯಾರ್ಥಿ ಈತ. ಉಪನ್ಯಾಸಕ ವಿರುದ್ಧ ಯುವಕರ ಗುಂಪು ಕಟ್ಟಿದ್ದಂತಹ ಈ ಸಮೀರ್ ಗುಂಪು ಕಟ್ಟಿಕೊಂಡು ಬಳ್ಳಾರಿ SP ಕಚೇರಿಗೂ ಕೂಡ ಈತ ಮುತ್ತಿಗೆ ಹಾಕೋ ಪ್ರಯತ್ನ ಕೂಡ ಮಾಡಿದ್ದ. ಆ ದಿನ ಸಂಜೆ ಕೌಲ್ ಬಜಾರ್ ಠಾಣೆಗೆ ಮುತ್ತಿಗೆ ಹಾಕೋ ಪ್ರಯತ್ನ ಕೂಡ ಆಗಿತ್ತು. ಕಾಲೇಜು ಯುವಕರ ಬ್ರೈನ್ ವಾಶ್ ಮಾಡಿ ISISಗೆ ಸೆಳೆಯೋ ಪ್ರಯತ್ನ ಏನಾದರೂ ನಡೆದಿತ್ತಾ ಅನ್ನೋದು ಈಗ ಅನುಮಾನ ಮೂಡ್ತಾ ಇದೆ. ಈ ISIS ಸಂಘಟನೆ, ಇಸ್ಲಾಮಿಕ್ ಸ್ಟೇಟ್ ಸಿರಿಯಾ ಅಂಡ್ ಇರಾಕ್, ಈ ಸಂಘಟನೆ ಇದೆಯಲ್ಲ, ಈ ಸಂಘಟನೆ ಟಾರ್ಗೆಟ್ ಮಾಡೋದೇ ಕಾಲೇಜ್ ಯುವಕರನ್ನ. ಆ ಮೂಲಕ
ಬಳ್ಳಾರಿಯಲ್ಲಿ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಅಥವಾ ಮಾಸ್ಟರ್ ಮೈಂಡ್ ಐಸಿಸ್ನ ಈ ಭಯೋತ್ಪಾದಕ ಸಂಘಟನೆ ಯುವಕರನ್ನ ಸೆಳಿತಾ ಇತ್ತ ಅನ್ನೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಎನ್ಐಎ ಅಧಿಕಾರಿಗಳ ರೇಡ್ನ ನಂತರ ಬಳ್ಳಾರಿಯ ಸ್ಲೀಪರ್ ಸೆಲ್ಗಳು ಒಂದೊಂದಾಗಿ ಈಗ ಹೊರಬರ್ತಾ ಇದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನ ಸೆಳೆಯುವಂತ ಪ್ರಯತ್ನವೂ ಕೂಡ ಐಸಿಸ್ ದಿತ್ತು ಅನ್ನೋದು ಈಗ ರಿವೀಲ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಹೊತ್ತಿನ ಮಾಹಿತಿ ಏನಿದೆ ರೇಣುಕಾರಾಧ್ಯ? ಖಂಡಿತ ರಂಜಿತ್, ಇದು ನಿಜಕ್ಕೂ ರಾಜ್ಯವೇ ಬೆಚ್ಚಿ ಬೀಳ್ತಕ್ಕಂಥ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಹೇಳಿದಂತೆ ಕರಾವಳಿ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಈ ರೀತಿಯ ಘಟನಾವಳಿಗಳು ನಡೀತಾ ಇದ್ವು. ಆದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಏನು ಶಾಂತಿಯುತವಾಗಿತ್ತು ಇಷ್ಟು ದಿನ, ಇಲ್ಲೂ ಕೂಡ ಈ ಶಾಂತಿಯುತವಾಗಿರ್ತಕ್ಕಂಥ ಪ್ರದೇಶಗಳನ್ನೇ ಆಯ್ಕೆ ಮಾಡಿಕೊಂಡು ಈ ಟೆರರ್ ಆಕ್ಟಿವಿಟಿಗಳ ಕೇಂದ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಈಗ ಐಸಿಸ್ ಸಂಘಟನೆಯ ಕೆಲವೊಂದಿಷ್ಟು ಉಗ್ರಗಾಮಿಗಳು ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಮೊನ್ನೆ ನಡೆದಂತ ಎನ್ಐಎ ದಾಳಿಯಲ್ಲಿ ಬಳ್ಳಾರಿಯ 4 ಅರೆಸ್ಟ್ ಆಗಿದ್ರು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗ ಏನು ಅರೆಸ್ಟ್ ಆಗಿದ್ದಾರೆ ಇವರೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ಯಾವುದೇ ರೀತಿಯ ವಿಧ್ವಂಸಕ ಘಟನೆಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿರ್ಲಿಲ್ಲ, ಬದಲಾಗಿ ಬಳ್ಳಾರಿಯಲ್ಲಿ ಸಂಘಟನೆಯನ್ನ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ರು. ಅದರ ಭಾಗವಾಗಿ ಏನು ಬಳ್ಳಾರಿ ಐಸಿಸ್ ಮಾಡೆಲ್ ಮಾಸ್ಟರ್ ಮೈಂಡ್ ಮಿನಾಜ್ ಹಾಗೂ ಆತನ ಸಹಚರ ಬಳ್ಳಾರಿಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಂದ್ರೆ ಒಂದೇ ಕೋವಿನ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋದು, ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ದೊಡ್ಡದು ಮಾಡುವ ನಿಟ್ಟಿನಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಕ್ರೋಢೀಕರಣ ಮಾಡ್ತಿದ್ರು. ಅವರೆಲ್ಲರೂ ಕೂಡ ಒಟ್ಟಾಗಿ ನಮಗೆ ಬೆಂಬಲ ಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರ ಮೈಂಡ್ ಗಳನ್ನ ವಾಶ್ ಮಾಡ್ತಾ ಇದ್ರು ಅನ್ನುವ ಆಘಾತಕಾರಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಕಳೆದ ತಿಂಗಳು ನವೆಂಬರ್ 22ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ಘಟನೆ ಆಗುತ್ತೆ. ಅದೇನಂದ್ರೆ ಖಾಸಗಿ ಕಾಲೇಜು ಒಂದರಲ್ಲಿ ಕಾಲೇಜಿನ ಲೆಕ್ಚರರ್ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಧರ್ಮದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ 3-4 ಮದುವೆಗಳನ್ನ ಆಗುವಂತಿಲ್ಲ, ಆದ್ರೆ ನಿಮ್ಮ ಧರ್ಮದಲ್ಲಿ ಆ ರೀತಿ ಇರಬಹುದು, ಆದ್ರೆ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬದಲಾವಣೆಗಳಿದೆ, ಅದನ್ನ ನೀವು ಫಾಲೋ ಮಾಡ್ಬೇಕು ಅಂತ ಹೇಳಿದಾಗ ಅದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಈಗ ಬಂಧಿತನಾಗಿರ್ತಕ್ಕಂಥ ಸಮೀರ್ ಏನಿದ್ದಾನೆ, ಈತ ಸೈಯದ್ ಸಮೀರ್, ಈತ ಐಸಿಸ್ಗೆ ಸೇರಿರ್ತಕ್ಕಂಥ 20 ವರ್ಷದ ಯುವಕ. ಈತನು ಕೂಡ ಅದೇ ಕಾಲೇಜಿನಲ್ಲಿ BCA ಮಾಡ್ತಾ ಇದ್ದ. ಆತ ಆ ಒಂದು ಕಾಲೇಜಿನ ಉಪನ್ಯಾಸ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.